ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಇನ್ಸ್ಟೆಂಟ್ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು 5 ನಿಮಿಷದಲ್ಲಿ ಗರಿಗರಿಯಾದ ಮತ್ತು ಟೇಸ್ಟಿ ಆಗಿರುವಂತಹ ದೋಸೆನ ಮಾಡ್ಬೋದು. ಈ ದೋಸೆನ ಮೊದಲು ಯಾವತ್ತೂ ಕೂಡ ನೀವು ತಿಂದಿರಲ್ಲ ಅನ್ಸುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ಈ ದೋಸೆ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಬೌಲಿಗೆ 1 ಕಪ್ ಆಗುವಷ್ಟು ನಾನು ರವಾ ತಗೊಂಡಿದ್ದೀನಿ. ನಾನು ಇಲ್ಲಿ ತಗೊಂಡಿರೋದು ಚಿರೋಟಿ ರವಾ. ಸೊ ಚಿರೋಟಿ ರವಾನ ತಗೊಂಡು ಇದಕ್ಕೆ 2 ಕಪ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ 1 ಕಪ್ ನೀರನ್ನು ಹಾಕಿದ್ದೀನಿ. ನಂತರ ಮತ್ತೆ ಇನ್ನೊಂದು ಕಪ್ಪು ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ ಇದಕ್ಕೆ. ಸೊ ತುಂಬ ಚೆನ್ನಾಗಿ ಇರುತ್ತೆ. ನಾವು ಈ ಒಂದು ದೋಸೆ ಮಾಡೋದಕ್ಕೆ ಮೊಸರು ಉಪಯೋಗಿಸ್ತಾ ಇಲ್ಲ, ಹಾಗೆ ಬೇಕಿಂಗ್ ಸೋಡಾ ಕೂಡ ಉಪಯೋಗಿಸ್ತಾ ಇಲ್ಲ. ಅಂದರೆ ಸೋಡಾ ಪುಡಿ, ಅಡುಗೆ ಸೋಡಾ ಇರುತ್ತಲ್ಲ, ಸೊ ಅದನ್ನು ಕೂಡ ಉಪಯೋಗಿಸ್ತಿಲ್ಲ. ಎರಡೂ ಕೂಡ ಉಪಯೋಗಿಸ್ದಲೇ ಮಾಡ್ತಿರುವಂತಹ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಇದು. ಸೊ ಇದಕ್ಕೆ ಒಂದು ಮೀಡಿಯಮ್ ಸೈಜಲ್ಲಿರುವಂತಹ ಈರುಳ್ಳಿನ ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ ಕೂಡ 1 ಕಪ್ ಆಗೋಷ್ಟು ಕ್ಯಾರೆಟ್ನ ಹಾಕ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿ ಮತ್ತು ವೆಜಿಟೇಬಲ್ಸ್ನ ಹಾಕಿ ಈ ಒಂದು ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು. ಖಂಡಿತ ಈ ದೋಸೆನ ಒಂದು ಸಲ ಟ್ರೈ ಮಾಡಿ. ಈಗ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಣ್ಣದಾಗಿ ಕಟ್ ಮಾಡಿರೋಂಥ, ಮಕ್ಕಳಿಗೆ ಕೊಡೋದಾದರೆ ಖಂಡಿತ ಹಸಿರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು ನೀವು. ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಕರಿಬೇವು ಬೇಕು ಅಂದರೆ ಕರಿಬೇವು ಕೂಡ ಹಾಕ್ಕೊಳ್ಬೋದು. ಸೊ ನೀವು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಫಸ್ಟು ನೀರನ್ನು ನಾವು ಹಿಟ್ಟು ನಮಗೆ ಹೇಗೆ ಬೇಕೋ ಹಿಟ್ಟು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ನಾನು ಇನ್ನೂ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಮತ್ತೆ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಹೇಳಿ. ಓಕೆ, ಈಗ ನೋಡಿ ನೀಟಾಗಿ ಆಗಿದೆ. ಸೊ ಇದನ್ನು ಈಗ ಡೈರೆಕ್ಟಾಗಿ ನಾವು ಈಗ ದೋಸೆ ಮಾಡೋದಕ್ಕೆ ಉಪಯೋಗಿಸಬಹುದು. ಸೊ ಇದನ್ನು ನಾವು 10 ನಿಮಿಷ ರೆಸ್ಟಿಗೆ ಇಡೋದು ಆ ಥರದ್ದೇನೂ ಇಲ್ಲ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ಹಾಕಿ ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿದ ನಂತರ ಇವಾಗ ನಾವು ಒಂದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಕು. ಮಿಕ್ಸ್ ಮಾಡಿದ ನಂತರನೇ ತಕ್ಷಣಕ್ಕೆ ನೀವು ಈ ಒಂದು ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು. ಎಲ್ಲಾದರೂ ಟೈಮ್ ಇರಲ್ಲ, ಏನಾದರೂ ಒಂದು ಅರ್ಜೆಂಟಾಗಿ ಸ್ನ್ಯಾಕ್ಸೋ ಅಥವಾ ಬ್ರೇಕ್ಫಾಸ್ಟಿಗೋ ಏನಾದರೂ ಒಂದು ರೆಸಿಪಿ ಮಾಡಬೇಕು ಅಂದಾಗ ದಿಢೀರಂತ ನೀವು ಮಾಡಿಕೊಡ್ಬೋದು ಮಕ್ಕಳಿಗೆ ಅಥವಾ ದೊಡ್ಡವರಿಗೂ ಕೂಡ. ಈಗ ಪ್ಯಾನ್ ತೊಗೊಂಡಿದ್ದೀನಿ. ಸೊ ಈ ತವ ಎಲ್ಲ ಬಿಸಿಯಾಗಿದೆ. ಈಗ ಸ್ವಲ್ಪ ಆಯಿಲ್ನು ಕೂಡ ಸ್ಪ್ರೆಡ್ ಮಾಡಿದ್ದೀನಿ. ನಂತರ ಇವಾಗ ನಾವು ದೋಸೆ ಬಟರ್ನ ಹಾಕ್ಕೊಳ್ಳೋಣ. ನೋಡಿ, ಹೀಗೆ ದೋಸೆ ಬಟರ್ನ ಹಾಕಿ ನಾನು, ನಿಮಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ದಪ್ಪ ಬೇಕು ದೋಸೆ ಅನ್ನೋದಾದರೆ ನೀವು ಸರಿ ಸ್ವಲ್ಪ ಗಟ್ಟಿ ದಪ್ಪ ಇರಲಿ. ಇಲ್ಲ ಅನ್ನೋದಾದರೆ ತೆಳ್ಳಗೆ ಗರಿಗರಿಯಾಗಿ ಬೇಕು ಅಂದರೆ ನೀವು ಇಷ್ಟು ತೆಳು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಗರಿಗರಿಯಾಗಿ ಮತ್ತು ಟೇಸ್ಟಿಯಾಗಿರುವಂತಹ ದೋಸೆ ಖಂಡಿತ ಮಾಡ್ಬೋದು. ನೀವು ಮೊಸರು, ಬೇಕಿಂಗ್ ಸೋಡಾ ಉಪಯೋಗಿಸ್ದಲೇ ಯಾವತ್ತೂ ಕೂಡ ಮಾಡಿರಲ್ಲ ಅನಿಸುತ್ತೆ. ಒಂದ್ಸಲ ಈ ರೀತಿಯಲ್ಲಿ ದೋಸೆನ ಮಾಡಿ ನೋಡಿ. ಕೇವಲ 5 ನಿಮಿಷದಲ್ಲಿ ಆಗುವಂತಹ ಇನ್ಸ್ಟೆಂಟ್ ರವಾ ದೋಸಾ ರೆಸಿಪಿ ಇದು. ಸೊ ಈಗ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಗರಿಗರಿಯಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಈಗ ನೋಡಿ, 1-2 ನಿಮಿಷ ಅಷ್ಟೇ ನಾವು ಬೇಯಿಸ್ಕೊಳ್ಳೋಕ್ಕೆ ಟೈಮ್ ತೊಗೊಳ್ಳೋದಷ್ಟೇ. ಸೊ ಇವಾಗ ಒಂದು ತಟ್ಟೆಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. 5 ನಿಮಿಷದಲ್ಲಿ ಗರಿಗರಿಯಾದ ಮತ್ತು ಟೇಸ್ಟಿ ದೋಸೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿ ಇನ್ಸ್ಟೆಂಟ್ ರವಾ ದೋಸೆ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸೋಣ. ಬಾಯ್, ಸಿ ಯು, ಟೇಕ್ ಕೇರ್.